ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 74. ಸಸ್ಯವೊಂದರ ಎತ್ತರದ ಭಾಗಗಳಿಗೆ ನೀರಿನ ಸಾಗಾಣಿಕೆ ಹೇಗೆ ನಡೆಯುತ್ತದೆ ವಿವರಿಸಿ ಅಂತ ಇದೆ. ನೋಡಿ, ಎತ್ತರದ ಒಂದು ಸಸ್ಯಗಳಲ್ಲಿ ಬೇರಿನಿಂದ ಏನಾಗಬೇಕು, ಸಸ್ಯದ ಎತ್ತರದ ರೆಂಬೆ ಕೊಂಬುಗಳಿಗೆ ಏನಾಗಬೇಕು, ಅದು ನೀರಿನ ಸಾಗಾಣಿಕೆ ಆಗಬೇಕು ಅಲ್ವಾ. ಇಲ್ಲಿ ಯಾವ ರೀತಿಯಾಗಿ ನೀರಿನ ಸಾಗಾಣಿಕೆ ಆಗತ್ತೆ? ಮಣ್ಣಿನ ಸಂಪರ್ಕದಲ್ಲಿರುವ ಅಥವಾ ಬೇರುಗಳ ಜೀವಕೋಶಗಳು ಸಕ್ರಿಯವಾಗಿ ಅಯಾನುಗಳನ್ನು ಹೀರಿಕೊಳ್ಳುತ್ತೆ. ಇದು ಬೇರು ಮತ್ತು ಮಣ್ಣಿನ ನಡುವೆ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಹಾಗೆ ಈ ವ್ಯತ್ಯಾಸವನ್ನ ನಿವಾರಿಸಲು ಮಣ್ಣಿನಿಂದ ಬೇರುಗಳಿಗೆ ನೀರು ಚಲಿಸುತ್ತೆ. ಅಲ್ಲಿ ಬೇರುಗಳ xylem ನೀರಿನ ಸ್ಥಿರವಾದ ಚಲನೆಯು ನೀರಿನ ಒಂದು ಸ್ತಂಭವನ್ನ ಉಂಟು ಮಾಡುತ್ತೆ. ನೋಡಿ, ಇಲ್ಲಿ ಒಂದು ನೀರಿನ ಸ್ತಂಭ ಉಂಟು ಮಾಡುತ್ತೆ. ಅದೇನಾಗುತ್ತೆ, ನಿರಂತರವಾಗಿ ನೀರನ್ನ ಮೇಲಕ್ಕೆ ತಳ್ಳುತ್ತಿರುತ್ತೆ. ಹಾಗೆ ಬಾಷ್ಪ ವಿಸರ್ಜನೆಯ ಮೂಲಕ, ಇಲ್ಲಿ ವಾಟರ್ ವೇಪರ್ ಅಂತ ಇದೆ ಅಲ್ವಾ, ಬಾಷ್ಪ ವಿಸರ್ಜನೆಯಲ್ಲಿ ಎಲೆಗಳ ಪತ್ರರಂಧ್ರಗಳಿಂದ ಆವಿಯಾಗುವಂತಹ ನೀರಿನ ಅಣುಗಳು ಶೋಷಣವನ್ನ ಉಂಟು ಮಾಡುತ್ತೆ. ಇದು ಬೇರುಗಳ xylem ಕೋಶಗಳಿಂದ ನೀರನ್ನ ಎಳೆದುಕೊಳ್ಳುತ್ತೆ. ಈ ರೀತಿಯಾಗಿ ಸಸ್ಯದ ಎತ್ತರದ ಭಾಗಗಳಿಗೆ ಬೇರುಗಳಿಂದ ನೀರಿನ ಸಾಗಾಣಿಕೆಯಾಗತ್ತೆ. Thank you.